ಎವ್ರಿವಾನ್ ವೆಲ್ಕಮ್ ಟು ಅರ್ಪಿತಾ ಬ್ಲಾಗ್. ಯಾವುದೇ ಹೌಸ್ ವೈಫ್ ಆಗಿರ್ಲಿ, ಆಫೀಸ್ಗೆ ಹೋಗೋರೇ ಆಗಿರ್ಲಿ, ನಾವು ಹಿಂದಿನ ದಿನನೇ ತಿಂಡಿ ನಾಳೆ ಏನ್ ಮಾಡೋದು ಅಂತ ಪ್ರಿಪೇರ್ ಆಗ್ಲಿಲ್ಲ ಅಂದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ತುಂಬಾ ಗಡಿಬಿಡಿ ಆಗ್ತಿರುತ್ತೆ. ಏನ್ ಮಾಡೋದಪ್ಪ ಏನು ಅಂತ. ಅವಾಗ ಸಡನ್ ಆಗಿ ನಾವ್ ಮಾಡ್ಬಿಡೋದೇ ಉಪ್ಪಿಟ್ಟು. ಇವತ್ ನನ್ಗೂ ಹಂಗೆ ಆಗಿ ಉಪ್ಪಿಟ್ಟು ಮಾಡಿದ್ದೆ. ಇವತ್ ಗುರುವಾರ ಆಗಿತ್ತಲ್ಲ, ಹಾಗಾಗಿ ನಮ್ಮ ಮನೆ ಹತ್ರನೇ ಒಂದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಹಾಗೆ ನನ್ ಮಗ ನಿನ್ನೆ ಮಕ್ಳೆಲ್ಲ ಗಾಳಿಪಟ ಆಟ ಆಡ್ತಿದ್ರು, ಅದನ್ನ ನೋಡಿ ಗಾಳಿಪಟ ಬೇಕು ಅಂತ ಹಠ ಮಾಡ್ತಿದ್ದ. ಅದನ್ನು ತಗೊಂಡು ಸಂಜೆ ಜಾಸ್ತಿ ಗಾಳಿ ಇರ್ಲಿಲ್ಲ, ಹಾಗಾಗಿ ಆ ಗಾಳಿಪಟ ಹಾರ್ತಿರ್ಲಿಲ್ಲ. ನನ್ ಮಗ ಅಂತಿರ್ಲು ಬಿಡ್ತಿರ್ಲಿಲ್ಲ, ಅದನ್ನ ಹಾರಿಸ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಾನೆ ಇದ್ದ. ಒಂದು ವಿಟಮಿನ್ಸ್, ಮಿನರಲ್ಸ್, ಫೈಬರ್ ಎಲ್ಲ ಇರುವಂತಹ ಒಂದು ಮಿಲ್ಕ್ ಶೇಕ್ ನ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ನಾನು ಯಾವಾಗ್ಲೂ 2 ಖರ್ಜೂರ, 1 ಅಂಜೂರ, ಒಂದ್ ಸ್ವಲ್ಪ ವಾಲ್ನಟ್, 2 ಕ್ಯಾಶ್ಯೂ, 2 ಬಾದಾಮು ಮತ್ತೆ ಒಂದ್ ಸ್ವಲ್ಪ ಒಣದ್ರಾಕ್ಷಿ ಎಲ್ಲಾನು ಒಂದ್ಸಲ ವಾಶ್ ಮಾಡಿ ಬಿಸಿ ನೀರಲ್ಲಿ ಒಂದು 4 ಅವರ್ಸ್ ಹಾಕಿ ಇಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಅದ್ರದ್ದು ಬಾದಾಮ್ದು 2 ಸಿಪ್ಪೆ ತೆಗ್ದು ಅದನ್ನ ಮಿಕ್ಸರ್ ಗ್ರೈಂಡರ್ ಹಾಕಿ ಸ್ವಲ್ಪ ಹಾಲ್ ಹಾಕಿ, ನಿಮ್ ಮನೇಲಿ ಫ್ರೂಟ್ಸ್ ಗಳಿದ್ರೆ ಫ್ರೂಟ್ಸ್ ಗಳು ಹಾಕಿ, ಫ್ರೂಟ್ಸ್ ಇಲ್ಲ ಅಂದ್ರೆ ಕ್ಯಾರೆಟ್ ನ ಹಾಕೊಳ್ಳಿ. ಕ್ಯಾರೆಟ್ ಮಕ್ಳು ಸ್ಕಿನ್ನಿಗೆ ತುಂಬಾ ಒಳ್ಳೇದು. ಅದನ್ನ ಹಾಕಿ ನಾನು ಮಿಲ್ಕ್ ಶೇಕ್ ತರ ಮಾಡಿ ಅವನಿಗೆ ಕೊಡ್ತೀನಿ. ಈ ತರ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಬೋನ್ ಸ್ಟ್ರೆಂತ್ಗೆ ಮತ್ತೆ ಮೆಮೊರಿ ಪವರ್ಗೆ, ಸ್ಕಿನ್ ಪ್ರಾಬ್ಲಮ್ಗೆ ಮತ್ತೆ ಅವ್ರಿಗೆ ಸ್ಟ್ರೆಂತ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ನಾವೇನೋ ಒಂದ್ ಮಾಡ್ಬಿಡ್ತೀವಿ ಮಕ್ಳಿಗೆ ಚೆನ್ನಾಗಿರ್ಬೇಕು ಅಂತ, ಆದ್ರೆ ಅವರಿಗೆ ತಿನ್ಸೋದಿರುತ್ತಲ್ಲ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಈಗಿನ ಕಾಲದಲ್ಲಿ. ಅವ್ರು ಇರ್ಬೇಕಾದ್ರೆ ಏನಾದ್ರೂ ಮಾಡ್ಕೊಟ್ರೆ ಸಾಕು ತಿನ್ಬಿಡೋಣ ಅಂತ ಅಂತಿದ್ವಿ, ಆದ್ರೆ ಇವ್ರಿಗೆ ಏನ್ ಮಾಡ್ಕೊಟ್ರು ತಿನ್ನಲ್ಲ. ಇದಾಗಿತ್ತು ಇವತ್ತಿನ ಬ್ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್.